ಕರ್ನಾಟಕದ ಪ್ರಮುಖ ಅಡಿಕೆ ಮಾರುಕಟ್ಟೆಯಲ್ಲಿ ಒಂದಾದ ಚನ್ನಗಿರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದ 20 ವರ್ಷಗಳಿಂದ ಅಡಿಕೆ ಬೆಲೆ ಈಗ ಬದಲಾಗುತ್ತದೆ ನೋಡೋಣ. 2007ರಿಂದ 2026ರವರೆಗೆ ಅಡಿಕೆ ಬೆಲೆ ಏರಿಳಿತವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. 2007ರಲ್ಲಿ ಅಡಿಕೆ ಸುಮಾರು ದರ 10,244 ಪ್ರತಿ ಟನ್ ಕ್ವಿಂಟಲ್ಗೆ ಮಟ್ಟದಲ್ಲಿತ್ತು. ನಂತರದ ವರ್ಷಗಳ ಬೆಲೆ ನಿಧಾನವಾಗಿ ಏರತೊಡಗಿತು. 2010ರಲ್ಲಿ ಸುಮಾರು 13,669 ರೂಪಾಯಿ ಇತ್ತು ಮತ್ತು 2012ರಲ್ಲಿ 19,220 ರೂಪಾಯಿ ಆಯಿತು ಮತ್ತು 2014ರಲ್ಲಿ ಸುಮಾರು 30,780 ರೂಪಾಯಿ ತಲುಪಿತು ಮತ್ತು 2015ರ ಬೆಲೆ ಸುಮಾರು 36,751 ಇತ್ತು. ಆದರೆ 2016ರ ಜಿಲ್ಲೆಯಲ್ಲಿ ಏರಿಕೆ ಕಂಡು ಸುಮಾರು 30,500 ಬಂದಿತು. ನಂತರ ಮತ್ತೆ ಬೆಲೆ ಏರತೊಡಗಿತು. 2019ರಲ್ಲಿ ಸುಮಾರು 41,000 ಏರಿತು. 2020ರಲ್ಲಿ 43,000, 2021ರಲ್ಲಿ 50,000, 2022ರಲ್ಲಿ 57,000 ತಲುಪಿತು. ಅದೇ 2023ರಲ್ಲಿ ಎಪಿಎಂಸಿ ಮಾರಕ ಅಡಿಕೆ ಸುಮಾರು 61,267 ಪ್ರತಿ ಕ್ವಿಂಟಲ್ಗೆ ಮಟ್ಟಕ್ಕೇರಿತು. ಇದು ಪಟ್ಟಿಯಲ್ಲಿನ ಪ್ರಮುಖ ಗರಿಷ್ಠ ಮಟ್ಟವಾಗಿದ್ದು, ಆದರೆ 2024ರಲ್ಲಿ ಬೆಲೆ ಸುಮಾರು 55,600ಕ್ಕೆ ಇಳಿಯಿತು. 2025ರಲ್ಲಿ ಮತ್ತೆ ಸುಮಾರು 60,000 ಮಟ್ಟ ಕಂಡು ಬಂತು. ಇನ್ನು 2026ರ ಲಭ್ಯವಿರುವ ಜುಲೈ 26ರ ದಾಖಲೆ ಪ್ರಕಾರ ಸುಮಾರು 53,000 ಪ್ರತಿ ಕ್ವಿಂಟಲ್ಗೆ ಮಟ್ಟದಲ್ಲಿತ್ತು. ಆದರೆ 2007ರಲ್ಲಿ ಸುಮಾರು 10,244ರಿಂದ 2026ರ ಸುಮಾರು 53,000 ಅಡಿಕೆ ಬೆಲೆಯನ್ನು ಹಲವು ಪಟ್ಟು ಏರಿಕೆ ಕಂಡು ಬಂದಿತು. ಆದರೆ ಗಮನದಲ್ಲಿರಲಿ, ಅಡಿಕೆ ಬೆಲೆ ತಳಿ, ಗುಣಮಟ್ಟ, ಮಾರುಕಟ್ಟೆ ಬೇಡಿಕೆ ಮತ್ತು ದಿನದ ಬಾಯಿ ಆಧಾರದ ಮೇಲೆ ಬದಲಾಗುತ್ತದೆ. ಈ ಮಾಹಿತಿ ಎಪಿಎಂಸಿ ಆಧಾರಿತ ಮೇಲೆ ದಾಖಲೆಗಳ ಮೇಲೆ ಆಧಾರಿತವಾಗಿದೆ. ನಿಮಗೆ ಇಂತಹ ಕರ್ನಾಟಕದ ಕೃಷಿ ಎಪಿಎಂಸಿ ಬೆಲೆ ಮಾರುಕಟ್ಟೆ ವಿಡಿಯೋ ಮಾಹಿತಿ ಬೇಕಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.